ಚೆನ್ನಾಗಿ ನೋಡಿರ್ಬೋದು, ರೆಸ್ಪಾನ್ಸ್ ನೋಡಿರ್ಬೋದು, ಆಚೆ ನೋಡಿ ಜನಸಾಗರ ಅಲ್ಲಿಂದಾನೆ ಕಾಣಿ. ಈಗ ನಾನು ಒಂದಿನ ಇವತ್ತೊಂದಿನ ಇದೆ, ಇವತ್ತೊಂದಿನ ಇದೆ. ನಾಳೆ ನಾನು ಬಾಗಲಕೋಟೆಯಲ್ಲಿ 2 ದಿನ ಬಾಗಲಕೋಟೆಗೆ ಕೊಟ್ಟಿದ್ದಾರೆ. ತಿರ್ಗಾ ಮಲ್ಲಿಕಾರ್ಜುನ ಅಗತ್ಯ ಇದೆ ಬನ್ನಿ ಅಂದರೆ ಬರ್ತೀನಿ ನಾನು ವಾಪಸ್. ತಿರ್ಗಾ ನಮ್ಮ ಅಧ್ಯಕ್ಷರು ಇನ್ಚಾರ್ಜ್ ಇದ್ದಾರೆ ಇಲ್ಲಿ, ಅಭಿಷೇಕ್ ದತ್ತ ಅವರು ಇಲ್ಲೇ ಇನ್ಚಾರ್ಜ್ ಇದ್ದಾರೆ. ನಮ್ಮ ಮಂತ್ರಿಗಳು, ನನ್ನ ಆತ್ಮೀಯ ಸ್ನೇಹಿತರು ಸುಧಾಕರ್ ಅವರು ಇನ್ಚಾರ್ಜ್ ಇದ್ದಾರೆ. ನನ್ನ ಅಗತ್ಯ ಇದೆ ಬನ್ನಿ ಅಂದರೆ ಬಂದು ಹೋಗ್ತೀನಿ ನಾನು. ಈಗ ಕೇರಳದಾಗೂ ಕೇಳ್ತಾ ಇದಾರೆ ಇವ್ರನ್ನ, ಬಾಗಲಕೋಟೆಗೂ ಕೇಳ್ತಾರ. ಈಗ ಅದಕ್ಕೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೋಡ್ರಿ, ಹೋದ ಸತಿನೂ ತಮ್ಗೆ ಗೊತ್ತೇ ಇದ್ದಂಗೆ 4 ಜನ ಅಭ್ಯರ್ಥಿ ಆಗಿದ್ರು. SDP ಇಂದಲೂ ಕ್ಯಾಂಡಿಡೇಟ್ ಆಗಿದ್ದರು, ಜನತಾದೆಲ್ಲ ಅಮಾನುಲ್ಲಾ ಖಾನ್ ಕೊಟ್ಟಿದ್ರು, ಬೇರೆ ಇಂಡಿಪೆಂಡೆಂಟ್ ಇದ್ದರು. ಎಷ್ಟು ಓಟ್ ತೊಗೊಂಡ್ರು? ಎಲ್ಲ ಸೇರಿ 3,000 ಓಟ್ ತೊಗೊಂಡ್ರು. ಅವ್ರಿಗೂ ತಗ್ಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾವು. ಇನ್ನು ಟೈಮ್ ಇದೆಯಲ್ಲ, ಇನ್ನು 5ನೇ ತಾರೀಕು ಅಂದರೆ ಇನ್ನೂ 4ನೇ ತಾರೀಕು 1 ಗಂಟೆ ಏನೇನೋ ಆಗ್ಬಿಡ್ತದೆ. 1 ಗಂಟೆದಲ್ಲಿ ಏನೇನೋ ಆಗ್ಬಿಡ್ತದೆ. ಇದು ಕಾಂಗ್ರೆಸ್ ಭದ್ರಕೋಟೆ ಇದು. ದಾವಣಗೆರೆ ಸೌತ್ ಕ್ಷೇತ್ರ ಇದೆಯಲ್ಲ, ಕಾಂಗ್ರೆಸ್ ಭದ್ರಕೋಟೆ ಇದು. ಯಾರು ಬರಲಿ ಯಾರು ಬೀಳಲಿ ಕಾಂಗ್ರೆಸ್ ಓಟಿದೆ.